गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। तस्मै श्री गुरवे नमः। तस्मै श्री गुरवे नमः। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरम्। शंकराचार्य सच्छिष्यं ज्ञानिराजं तपोनिधिं नैष्कर्म्य सिद्धिकर्तारं सुरेश्वरमहं भजे। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्या विनय संपन्नं वीतरागं विवेकिनं वन्दे वेदांत तत्त्वज्ञं विधुशेखर भारतीम्। वन्दे तं सच्चिदानन्दं यतिवर्यं महामतिं वेद वेदांत सारज्ञं सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। श्री श्री सुरेश्वराचार्य सद्गुरु पादुकाभ्यां नमः। नमो नमः सद्गुरु पादुकाभ्यां। सद्गुरु भक्तರು ಭಗವದ್ಭಕ್ತರು ಮುಮುಕ್ಷು ಸಾಧಕರು ವೇದಾಂತಾರ್ಥ ಪರಾಯಣರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲಪಕ್ಷ ದಶಮಿ ತಿಥಿ ವಾರ ಬುಧವಾರ, ಚಿತ್ತ ನಕ್ಷತ್ರ, ಪರಿಗ ಯೋಗ, ತೈತುಲ ಕರ್ಣ, ಮಿಥುನ ಮಾಸದಲ್ಲಿ ಬುಧವಾರ. 2026ನೇ ಇಸವಿ ಜೂನ್ ಮಾಹೆಯಲ್ಲಿ 24ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 42ನೇ ಶ್ಲೋಕ. ಖಾನಿಲಾಗ್ಯಬ್ಧರಿತ್ರ್ಯಂತಂ
ಸರ್ಪಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಅಥ ಸುರೇಶ್ವರಾಚಾರ್ಯಾಣಾಂ ನೈಷ್ಕರ್ಮ್ಯ ಸಿದ್ಧೌ ತೃತೀಯಾಧ್ಯಾಯೇ ದ್ವಿಚತ್ವಾರಿಂಶಃ ಶ್ಲೋಕಃ. 42ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಆತ್ಮನೈವೇತ್ಯುಪಶ್ರುತ್ಯ ಕೋಯಮಾತ್ಮೇತ್ಯುದೀರಿತಿ ಬುದ್ಧೇಃ ಪರಂ ಸ್ವತೋ ಮುಕ್ತಂ ಆತ್ಮಾನಂ ಮುನಿರಭ್ಯಧಾತ್. ಓಂ ಶಾಂತಿ ಶಾಂತಿ ಶಾಂತಿ. ಎಷ್ಟು ಸೊಗಸಾಗಿದೆ ಶ್ಲೋಕ. ಈ ಶ್ಲೋಕದಲ್ಲಿ 3 ಕ್ರಿಯಾಪದಗಳಿವೆ. ಎಷ್ಟು? 3. ಉಪಶ್ರುತ್ಯ, ಉದೀರಿತೆ, ಅಭ್ಯಧಾತ್. ಉಪಶ್ರುತ್ಯ ಶ್ರದ್ಧೆಯಿಂದ ಕೇಳಿ, ಉದೀರಿತೆ ಪುನಃ ಪ್ರಶ್ನೆ ಮಾಡಲಾಗಿ, ಅಭ್ಯಧಾತ್ ಉಪದೇಶ ಮಾಡಿದನು, ಹೇಳಿದನು. ಕಹ ಮುನಿ ಯಾಜ್ಞವಲ್ಕ್ಯ ಮುನಿ ಅಭ್ಯಧಾತ್. ಯಾಜ್ಞವಲ್ಕ್ಯ ಮುನಿಯು ಅಭ್ಯಧಾತ್ ಹೇಳಿದನು. ಚೆನ್ನಾಗಿದೆ. ಕೇಳಿ ಪ್ರಶ್ನೆ ಮಾಡಲಾಗಿ ಯಾಜ್ಞವಲ್ಕ್ಯ ಮುನಿಯು ಹೇಳಿದನು. ಪದ ವಿಭಾಗವನ್ನು ಮಾಡ್ತೇನೆ, ಗುರ್ತು ಮಾಡ್ಕೊಂಬಿಡಿ ಪುಸ್ತಕದಲ್ಲಿ. ಆತ್ಮನ ತೃತೀಯ ಏಕವಚನ. ಏವ ಇತಿ ಉಪಶ್ರುತ್ಯ ಕಹ ಜನಕಃ ಕಹ ಅಯಂ ಆತ್ಮ ಇತಿ ಜನಕೇನ ಉದೀರಿತೆ. 9. ಬುದ್ಧೇಃ ಪರಂ ಸ್ವತಃ ಮುಕ್ತಂ ಆತ್ಮಾನಂ ಮುನಿ ಯಾಜ್ಞವಲ್ಕ್ಯ ಮುನಿ ಅಭ್ಯಧಾತ್. ಹಾಗೆ ಇದು ಅಹಂ ಬ್ರಹ್ಮಾಸ್ಮಿ ಎನ್ನುವ ಮಹಾವಾಕ್ಯದಲ್ಲಿರುವ ಅಹಂ ಶಬ್ದಕ್ಕೆ ನಿರ್ಣಯವನ್ನು ಮಾಡ್ತಾ ಇದ್ದಾರೆ. ಅಹಂ ಶಬ್ದಾರ್ಥ ಅವಾಚ್ಯಾರ್ಥ. ಹೇಗೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಬಂದಿರುವ ಸಾಮವೇದೀಯ ಮಹಾವಾಕ್ಯ ತತ್ವಮಸಿ ವಾಕ್ಯದಲ್ಲಿ ವಿಚಾರ ಮಾಡುತ್ತಾ ಹೋದರೆ ಅವಾಕ್ಯಾರ್ಥವಾಗುತ್ತದೆಯೋ, ಅದೇ ರೀತಿಯಲ್ಲಿ ಅಹಂ ಬ್ರಹ್ಮಾತ್ಮ ವಾಕ್ಯಾರ್ಥವನ್ನು ವಿಚಾರ ಮಾಡ್ತಾ ಹೋದರೆ ಅಲ್ಲಿಯೂ ಕೂಡ ನಮಗೆ ಅವಾಕ್ಯಾರ್ಥ ಉಂಟಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಅನ್ವಯ ಹೇಳೋಣ, ನೋಡ್ಕೊಳ್ಳಿ. ಆತ್ಮನೈವ ಆತ್ಮನೈವಾಯಂ ಜ್ಯೋತಿಷ ಆಸ್ತೆ ಪಲ್ಯಯತೆ ಕರ್ಮ ಕುರುತೆ ವಿಪಲ್ಯೇತಿ ಇತಿ ಉಪಶ್ರುತ್ಯ ಅಯಂ ಆತ್ಮ ಕಃ ಕೋಯಂ ಆತ್ಮ ಅಯಮಾತ್ಮ ಕಃ ಇತಿ ಉದೀರಿತೆ ಜನಕೇನ ಪೃಷ್ಟೇ ಸತಿ ಬುದ್ಧೇಃ ಪರಂ ಸ್ವತಃ ಮುಕ್ತಂ ಆತ್ಮಾನಂ ಆತ್ಮಶಬ್ದೇನ ಮುನಿ ಅಭ್ಯಧಾತ್. ಈ ಶ್ಲೋಕ ಬಹಳ ಮಟ್ಟಿಗೆ ಅನ್ವಯ ಕ್ರಮದಲ್ಲೇ ಇದ್ಬಿಟ್ಟಿದೆ, ಜೋರಾಗಿದೆ. ಇದಕ್ಕೆ ಒಂದು ಪುಟಾಣಿ ಅವತರಣಿಕಾ ವಾಕ್ಯ ಬರೆದಿದ್ದಾರೆ. ನಿರ್ಣೇ ನೇಕ್ತಿ ಚ ಪೃಷ್ಟೋ ಮುನಿ. ಜನಕರಾಜನಿಗೂ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೂ ಉಂಟಾಗುತ್ತಿರುವಂತ ಸಂಭಾಷಣೆ, ಜನಕರಾಜನ ಪ್ರಶ್ನೆ, ಯಾಜ್ಞವಲ್ಕ್ಯ ಮಹರ್ಷಿಗಳ ಉತ್ತರ. ಪೃಷ್ಟ ಮುನಿ
ಪ್ರಶ್ನೆ ಮಾಡಲ್ಪಟ್ಟಂತ ಮುನಿಯು ಯಾಜ್ಞವಲ್ಕ್ಯ ಮುನಿ ಬೀಯಿಂಗ್ ಕ್ವೆಶ್ಚನ್ಡ್ ಬೈ ಜನಕ ರಾಜ ನಿರ್ಣಯ ಮಾಡಿ ಹೇಳ್ತಾ ಇದ್ದಾರೆ. ಏನಂತ? ಸ್ವಲ್ಪ ಲಕ್ಷ್ಯವನ್ನು ಕೊಡಿ, ನನ್ನ ಹತ್ತಿರದಲ್ಲೇ ಬನ್ನಿ, ಎಲ್ಲೂ ಹೋಗಲ್ಲ, ಹೇಳ್ತಾ ಬರ್ತೀವಿ. ಆತ್ಮನೈಮೇತ್ಯುಪಶ್ರುತ್ಯ, ಜನಕರಾಜನ ಪ್ರಶ್ನೆ ಏನು? ಅಸ್ತಮಿತೆ ಆದಿತ್ಯೆ, ಅಸ್ತಮಿತೆ ಚಂದ್ರಮಸಿ, ಅಸ್ತಮಿತೆ ಅಗ್ನೌ, ಶಾಂತಾಯಾಂ ವಾಚಿ ಕಿಂಜ್ಯೋತಿರೇವಾಯಂ ಪುರುಷಃ. ಸೂರ್ಯನು ಮುಳುಗಿರಲಾಗಿ, ಚಂದ್ರನು ಶಾಂತವಾಗಿರಲಾಗಿ, ಅಗ್ನಿಯೂ ಇಲ್ಲ, ವಾಗೀಂದ್ರಿಯವೂ ಕೂಡ ಶಾಂತವಾಗಿರಲಾಗಿ, ಕಿಂಜ್ಯೋತಿರೇವಾಯಂ ಪುರುಷಃ, ಅಯಂ ಪುರುಷಃ, ಈ ಪುರುಷನು, ಕಿಂ ಜ್ಯೋತಿ, ಕಿಂ ಜ್ಯೋತಿ ಯಸ್ಯ ಸ, ಯಾವುದನ್ನ ಜ್ಯೋತಿಯನ್ನುಳ್ಳವನಾಗಿದ್ದಾನೆ ಅದು ವ್ಯವಹಾರವೆಲ್ಲ ನಡೀತಾ ಇದೆ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅಮಾವಾಸ್ಯ ದಿವಸ ಬೆಂಕಿ ಇಲ್ಲ, ಎಲ್ಲ ಮಲಿಕೊಂಡಿದ್ದಾರೆ, ವಾಗಿಂದ್ರಿಯೂ ಇಲ್ಲ. ಆದರೂ ಕೂಡ ಎಲ್ಲ ವ್ಯವಹಾರವು ನಡೀತಾ ಇದೆಯಲ್ಲ. ಈ ಪುರುಷನಿಗೆ ಕಿಂಜ್ಯೋತಿ, ಯಾವುದು ಬೆಳಕಾಗಿದೆ, ಯಾರಿಂದ ಈ ಪುರುಷನು ವ್ಯವಹಾರ ಮಾಡುತ್ತಿದ್ದಾನೆ ಎಂದು ಪ್ರಶ್ನೆ. ಅದಕ್ಕೆ ಉತ್ತರವೇನು? ಆತ್ಮನೈವ ಜ್ಯೋತಿಷ ಆಸ್ತೆ ಪಲ್ಯಯತೆ ಕರ್ಮ ಕುರುತೆ ವಿಪಲ್ಯೇತಿ ಆತ್ಮಜ್ಯೋತಿ ನುಟ. ಯಾರು? ಯಾಜ್ಞವಲ್ಕ್ಯ ಮಹರ್ಷಿ. ಆತ್ಮನ ಬೆಳಕಿನಿಂದಲೇ ಈ ಪುರುಷನು ಎಲ್ಲಾ ವ್ಯವಹಾರವನ್ನು ಮಾಡ್ತಾನೆ, ಕೂತ್ಕೊಳ್ತಾನೆ, ಹೋಗ್ತಾನೆ, ನೋಡ್ತಾನೆ, ವ್ಯವಹಾರ ಮಾಡ್ತಾನೆ. ಆತ್ಮನಿಂದಲೇ ನಡೀತಾ ಇದೆ. ಆತ್ಮ ಅಂದ್ರೆ ಯಾರು? ಅದು ಸ್ವಾರಸ್ಯ. ಯಾಜ್ಞವಲ್ಕ್ಯ ಮಹರ್ಷಿಯು ಜನಕರಾಜನ ಪ್ರಶ್ನೆಗೆ ಆತ್ಮನ ಏವ ಅಯಂ ಪುರುಷ ಆತ್ಮನ ಏವ ಜ್ಯೋತಿಷ ಆಸ್ತೆ, ಕೂತ್ಕೊಂಡಿರುವುದು ಆತ್ಮನ ಬೆಳಕಿನಿಂದ, ಹೋಗುತ್ತಿರುವುದು ಆತ್ಮನ ಬೆಳಕಿನಿಂದ, ಮಲಗಿಕೊಳ್ಳುತ್ತಿರುವುದು ಆತ್ಮನ ಬೆಳಕಿನಿಂದ. ಆತ್ಮ ಅಂದ್ರೆ ಯಾರು? ಆತ್ಮನ ಎನ್ನುವ ಶಬ್ದವನ್ನ ಉಪಶ್ರುತ್ಯ ಕೇಳಿ, ಕೋಯಮಾತ್ಮ, ಆತ್ಮ ಅಂದ್ರೆ ಯಾರು? ಸೂರ್ಯನ ಅಲ್ಲ, ಚಂದ್ರನ ಅಲ್ಲ, ಅಗ್ನಿಯ ಅಲ್ಲ, ವಾಗೀಂದ್ರಿಯ ಅಲ್ಲ, ಅಂತಃಕರಣ ಅಲ್ಲ. ಹಾಗ ಕೋಯಮಾತ್ಮ, ಆತ್ಮನೆಂಬ ಜ್ಯೋತಿಯಿಂದ ಎಲ್ಲ ವ್ಯವಹಾರಗಳು ಕೂಡ ನಡೆಯುತ್ತಿವೆ ಅಂತ ಹೇಳ್ತಾ ಇದ್ದಾರಲ್ಲ ಪೂಜ್ಯ ಸದ್ಗುರುಗಳೇ. ಕೋಯಮಾತ್ಮ, ಬಾ ಒಂದು ಪುಟ್ಟ ಉದಾಹರಣೆ ಕೊಡ್ತೇನೆ. ಇವತ್ತಿನ ವ್ಯವಹಾರವೆಲ್ಲ ದುಡ್ಡಿನಿಂದ ನಡೀತಾ ಇದೆ. ಹಣ. ಅವಿದ್ಯಾವಂತ ಒಬ್ಬ ಏನು ಸೈನ್ ಮಾಡಬಾರದಿಲ್ಲ, ಕೋಟ್ಯಾಧೀಶ್ವರ, ಅವನ ಹತ್ರ 100 ಜನ ಹೋಗ್ತಾನೆ. ಯಾಕೆ? ಹಣದಿಂದ ವ್ಯವಹಾರ. 21ನೇ ಶತಮಾನದಲ್ಲಿ ಹಣದ ದರ್ಬಾರ್ ಜೋರಾಗಿದೆ. ದುಡ್ಡುಳ್ಳವನೇ ದೊಡ್ಡಪ್ಪ. ಹಣ ಅಂದ್ರೆ ಸ್ವಾಮಿ, ಹಣ ಅಂದ್ರೆ ಮನಿ ಶಬ್ದವಾಯ್ತು. ಮನಿ ಅಂದ್ರೇನು? ಧನಂ. ಧನ ಅಂದ್ರೆ ತೋರಿಸ್ಬೇಕು ಅವನಿಗೆ. 500 ರೂಪಾಯಿ 500 ರೂಪಾಯಿ ಹಣ. ಹಣ ಯಾವುದು ಅಂದ್ರೆ 500 ರೂಪಾಯಿ ನೋಟು, 1000 ರೂಪಾಯಿ ನೋಟು, 2000 ರೂಪಾಯಿ ನೋಟು, 10,000 ರೂಪಾಯಿ ನೋಟಿಗೆ ಹಣ ಅಂತ ಹೆಸರು. ಏನ್ ಸ್ವಾಮಿ? ನೋಡುವುದಕ್ಕೆ ಕಾಗದ. ಈ ಕಾಗದ ಇಷ್ಟೆಲ್ಲ ರಸಿಕಾರ ಮಾಡ್ತಾ ಇದೆಯಾ ಅವರು? ಅಜ್ಞಾನಿಗಳ ವ್ಯವಹಾರ. ಅದೇ ರೀತಿಯಲ್ಲಿ ಜ್ಞಾನಿಗಳ ವ್ಯವಹಾರ. ಆತ್ಮನೈವ ಯಂ ಜ್ಯೋತಿಷ ಆಸ್ತೆ. ಇಡೀ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರ ವ್ಯವಹಾರ
ಆತ್ಮ ಜ್ಯೋತಿಯಿಂದಲೇ ನಡೀತಾ ಇದೆ ಎಂದು. ಆತ್ಮ ಅಂದ್ರೇನು, ಹಣ ಅಂದ್ರೇನು ತೋರಿಸ್ಬೇಕು. ಪೀಸ್ ಆಫ್ ಪೇಪರ್. ಏನ್ ಆಶ್ಚರ್ಯ ಇದು, ಭಗವಂತನ ಮಾಯೆ. ಆ ಹಣವನ್ನ ತಿನ್ನು ಬರೋದಿಲ್ಲ, ಹಿಂಡ್ಕೊಂಡು ರಸ ಮಾಡೋಕ್ಕೂ ಬರೋದಿಲ್ಲ. ಆದರೆ ಹಣದಿಂದಲೇ ವ್ಯವಹಾರ. ಎಲ್ಲ ಮಾನವರು ಕೂಡ ಧನ ಸಂಪಾದನೆಗಾಗಿ ಅನ್ಯಾಯವನ್ನ, ಅಧರ್ಮವನ್ನು ಮಾಡ್ತಾ ಇದ್ದಾರೆ. ಕಲಿ ಪ್ರವೇಶ ಇಲ್ಲಿ. ಆತ್ಮನಿಂದಲೇ ಎಲ್ಲಾ ವ್ಯವಹಾರಗಳು ನಡೆಯುತ್ತವೆ ಎನ್ನುವ ಮಾತನ್ನ ಉಪಶ್ರುತ್ಯ ಕೇಳಿಸಿಕೊಂಡು, ಆತ್ಮ ಅಂದ್ರೆ ಯಾರು? ಕೋಯಮಾತ್ಮ. ಎಷ್ಟು ಚೆನ್ನಾಗಿದೆ. ನಾವು ಆತ್ಮನಿಂದಲೇ ಪ್ರಪಂಚ, ಆತ್ಮನಿಂದಲೇ ಪ್ರಪಂಚ, ಆತ್ಮನಲ್ಲಿಯೇ ಆತ್ಮ ಅಂದ್ರೆ ಏನ್ ಸ್ವಾಮಿ? ಅದೇ ತೆಂಗಿನಕಾಯ ಆತ್ಮ ಅಂದ್ರೆ ಬೂದು ಮುಳಿ ಅಲ್ಲ. ಕೋಯಮಾತ್ಮ ಅಯಮಾತ್ಮ ಕಹ. ಈ ಆತ್ಮ ಅಂದ್ರೆ ಯಾರು ಎಂದು ಉದೀರಿತೆ ಪ್ರಶ್ನೆ ಮಾಡಲ್ಲ ಜನಕರ. ಇದು ತದ್ವಿಧಿ ಪ್ರಣಿಪಾತೇನ, ಆಮೇಲೆ ಪರಿಪ್ರಶ್ನೇನ ಸೇವೆಯ. ಇದಕ್ಕೆಲ್ಲ ಉದಾಹರಣೆ ಅರ್ಜುನ, ನಾರದ ಮಹರ್ಷಿಗಳು, ಶ್ವೇತಕೇತು, ನಚಿಕೇತ ಮತ್ತು ಜನಕ ಮಹಾರಾಜರು. ಬಾ, ಹಾಗೆ ಮಾಡಿದರೆ ಏಕೆ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ? ನಾವೇನ್ ಮಾಡ್ತೇವೆ? ಗುರುಗಳನ್ನೇ ಟೆಸ್ಟ್ ಮಾಡಕ್ ಹೋಗ್ಬಿಡ್ತೀವಿ. ಅಯ್ಯೋ, ಎಂತ ಅನ್ಯಾಯ! ಗುರುಗಳ ಜೀವನ ಹೇಗಿದೆ, ಎಷ್ಟೊತ್ತಿಗೆ ಹೇಳ್ತಾರೆ, ಏನ್ ತಿಂತಾರೆ, ಏನ್ ಮಾಡ್ತಾರೆ? ಅನ್ಯಾಯವಲ್ವೇ? ನಮಗೆ ಆ ಗುರುಗಳಿಂದ ಬೇಕಾದದ್ದು ಜ್ಞಾನಾಮೃತ ರಸಾಯನ. ಆದ್ದರಿಂದ ಉಪಶ್ರುತ್ಯ ಅದನ್ನು ಕೇಳ್ಕೊಂಡು, ಗುರುಗಳೇ ಆತ್ಮನಿಂದಲೇ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ, ಅರ್ಥವಾಯ್ತು. ಆತ್ಮ ಕಹ ಎಂದು ಉದೀರಿತೆ ಪ್ರಶ್ನೆ ಮಾಡಲಾಗಿ ಈ ಕರ್ಮಣಿ ಪ್ರಯೋಗ. ಹೇಗೆ? ಜನಕರಾಜೇನ ಕೋಯಮಾತ್ಮ ಇತಿ ಯಾಜ್ಞವಲ್ಕ್ಯ ಮುನಿಂ ಪ್ರತಿ ಉದೀರಿತೆ ಪ್ರಶ್ನೆ ಸತಿ. ಪ್ರಶ್ನೆ ಮಾಡಲ್ಪಡಲಾಗಿ ಮುನಿ ಅಭ್ಯಗಾತ್. ಯಾಜ್ಞವಲ್ಕ್ಯ ಮುನಿಯು ಅಭ್ಯಗಾತ್ ಸುಸ್ಪಷ್ಟವಾಗಿ ಹೇಳಿದನು. ಏನಂತ? ಬುದ್ಧೇ ಪರಂ. ಬುದ್ಧಿಯನ್ನು ಮಿಂಚಿರುವ, ಬುದ್ಧಿಗೂ ಬುದ್ಧಿಯಾಗಿರುವ, ಬುದ್ಧಿಯ ಆಚೆ ಇರುವ, ಬುದ್ಧಿಯನ್ನು ಬೆಳಗುತ್ತಿರುವಂತ ಬುದ್ಧೇ ಪರಂ. ಸ್ವತೋ ಮುಕ್ತಂ. ಆತ್ಮನಿಗೆ ಯಾವ ಬಂಧನವಿಲ್ಲ, ಅವಸ್ಥಾತ್ರಿಯ ಬಂಧನವಿಲ್ಲ, ದೇಹೇಂದ್ರಿಯ ಉಪಾಧಿಗಳ ಬಂಧನವಿಲ್ಲ, ದೇಶಕಾಲಗಳ ಬಂಧನವೂ ಇಲ್ಲ, ನಾಮರೂಪಗಳ ಕಟ್ಟುಪಾಡು ಇಲ್ಲ. ಸ್ವತೋ ಮುಕ್ತಂ. ತಾನೇ ತಾನಾಗಿ ವಿರಾಜಮಾನನಾಗಿರುವ, ಸ್ವಯಂ ಮುಕ್ತನಾಗಿರುವ ಆತ್ಮನನ್ನ ಮುನಿ, ಯಾಜ್ಞವಲ್ಕ್ಯ ಮುನಿ ಅಭ್ಯಸಾತ್ ಅಭಿಅಧಾತ್ ಅಭಿದಧಾತಿ ಹೇಳುತ್ತಾನೆ. ಅಭ್ಯಸಾತ್ ಹೇಳಿದನು. ಇಲ್ಲಿ ಆತ್ಮ ಅಂದ್ರೆ ಯಾರು? ಬುದ್ಧೇ ಪರಂ ಸ್ವತೋ ಮುಕ್ತಂ ಆತ್ಮಾನಂ ಮುನಿರಭ್ಯಸಾತ್. ದೇಹೇಂದ್ರಿಯ ಮನೋಬುದ್ಧಿಯಾದಿ ಉಪಾಧಿಗಳಿಗಿಂತ ಆಚೆ ಇರುವ, ಯಾವ ಕಟ್ಟುಪಾಡಿಗೂ ಸಿಕ್ಕಿಕೊಳ್ಳದಿರುವ ಸ್ವಯಂ ಜ್ಯೋತಿ ಸ್ವರೂಪನಾದ ತತ್ವಕ್ಕೆ ಆತ್ಮ ಎಂದು ಹೆಸರು. ನಿರುಪಪದೋಹಿ ಆತ್ಮ ಶಬ್ದ ಪ್ರತ್ಯಗಾತ್ಮನ್ಯೇವ ರೂಢ. ಶಾಂಕರ ಭಾಷ್ಯ. ಶಂಕರರು ಅದ್ಭುತ, ಪರಮಾದ್ಭುತ, ಪರಮಾಶ್ಚರ್ಯ ಮಹಾತ್ಮರು. ಸಂಸ್ಕೃತ ಸಾಹಿತ್ಯಕ್ಕೆ ಶ್ರೀ ಶಂಕರರು ಕೊಡುಗೆ, ಸಂಸ್ಕೃತ ವ್ಯಾಕರಣಕ್ಕೆ ಶ್ರೀ ಶಂಕರರ ಕೊಡುಗೆ, ಸಂಸ್ಕೃತ ಅಲಂಕಾರಕ್ಕೆ
ಶಂಕರನ ಕೊಡುಗೆ. ವೈರಾಗ್ಯ ಜೀವನಕ್ಕೆ ಶಂಕರಾಚಾರ್ಯರ ಕೊಡುಗೆ. ಪ್ರಕೃತ ವೇದಾಂತ ದರ್ಶನಕ್ಕೆ ಶಂಕರಾಚಾರ್ಯರ ಕೊಡುಗೆ ಯಾರು ಕೊಟ್ಟಿಲ್ಲ. ಸನ್ಯಾಸಿ ಸಂಪ್ರದಾಯಕ್ಕೆ ಶಂಕರಾಚಾರ್ಯರ ಕೊಡುಗೆ. ನಿವೃತ್ತಿ ಮಾರ್ಗಕ್ಕೆ ಶಂಕರಾಚಾರ್ಯರ ಕೊಡುಗೆ. ಪ್ರವೃತ್ತಿ ಮಾರ್ಗಕ್ಕೆ ಶಂಕರಾಚಾರ್ಯರ ಕೊಡುಗೆ. ಬ್ರಹ್ಮಚರ್ಯಾಶ್ರಮಕ್ಕೆ ಶಂಕರಾಚಾರ್ಯರ ಕೊಡುಗೆ. ಗೃಹಸ್ಥಾಶ್ರಮಕ್ಕೆ ಶಂಕರಾಚಾರ್ಯರ ಕೊಡುಗೆ. ಜಿಜ್ಞಾಸ ಜನಗಳಿಗೆ ಶಂಕರಾಚಾರ್ಯರ ಕೊಡುಗೆ. ಕೊಡುಗೆ ಅಂದ್ರೇನು? ಕಾಂಟ್ರಿಬ್ಯೂಷನ್. ನನಗೆ ಶಂಕರ ಅಂದ ಕೂಡಲೇ ರೋಮಾಂಚನವಾಗತ್ತೆ. ಒಂದ್ ಕಡೆ ಶಂಕರ, ಮತ್ತೊಂದ್ ಕಡೆ ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿ ಪುಂಗವ. ಏನ್ ಕೆಲಸ ಮಾಡಿದ್ದಾರೆ! ದುರದೃಷ್ಟ ಅಂದ್ರೆ ಅದನ್ನ ರೆಕಗ್ನೈಸ್ ಮಾಡುವಂತಹ ಜನರಿಲ್ಲ. ಸಚ್ಚಿದಾನಂದೇಂದ್ರ ಮುಂದುವತ್ತೇನೆ ಇವತ್ತು ಕೇಶಾಪ ಸರಸ್ವತಿ ಸ್ವಾಮೀಜಿಯವರು ಸಂಸ್ಕೃತ ಸಾಹಿತ್ಯಕ್ಕೆ ಅದ್ಭುತವಾದ ವೇದಾಂತ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನ ಯಾರು ನೋಡೋಣ, ಬೇಡ ಬಿಡಿ, ಅವ್ರಿಗೇನ್ ಬೇಡ. ಸೂರ್ಯ ಭಗವಂತ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ 11 ಗಂಟೆ ಫಸ್ಟ್ ಬೆಳಗ್ತಾ ಇದ್ದಾನೆ. ಅದು ಊರಿನ ಜನವೇ ಇಲ್ಲ, ಒಬ್ರು ಜನವಿಲ್ಲ, ಏನು ಕೆಲಸ ಮಾಡ್ತಾ ಇಲ್ಲ. ಬೇಡ, ಸೂರ್ಯ ಹೇಳ್ತಾನೆ ನನ್ಗೇನ್ ಬೇಜಾರಿಲ್ಲ, ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕರ್ನಾಟಕದಲ್ಲಿ ಅವತಾರವನ್ನು ಮಾಡಿ ಕನ್ನಡ ಭಾಷೆಗೆ, ಕಸ್ತೂರಿ ಕನ್ನಡ ಭಾಷೆಗೆ ಅದ್ಭುತವಾದಂತಹ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಅನುಭವಿಸೋಣ. ಅರ್ಥ ಆಯ್ತಲ್ವೇ? ಆತ್ಮನೆಂದರೆ ಯಾರು ಎಂದು ಪ್ರಶ್ನೆ ಮಾಡಲಾಗಿ ಭಗವಾನ್ ಯಾಜ್ಞವಲ್ಕ್ಯ ಮಹರ್ಷಿಗಳು ಬುದ್ಧಿಯಿಂದ ಆಚೆ ಇರುವ ಸ್ವತಃ ಮುಕ್ತನಾಗಿರುವಂತವನೇ ಆತ್ಮ ಎಂದು ಅಭ್ಯದಾತ್ ಹೇಳಿದನು. ಇದು ಶ್ಲೋಕಕ್ಕೆ ಸರಳವಾದ ಅರ್ಥ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕ್ಲೇಶಾಪಹಾರಣಿ ಬರೆದಿದ್ದ ಓದೋಣ. 320ನೇ ಪುಟ ಶುರು ಮಾಡ್ತಾ ಇದ್ದೀನಿ. 42ನೇ ಶ್ಲೋಕ. ಇದು ಕ್ಲೇಶಾಪಹಾರಣಿ ವ್ಯಾಖ್ಯಾ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಆತ್ಮನೈವೇತ್ಯುಪಶ್ರುತ್ಯ ಕೋಯಮಾತ್ಮೇತ್ಯುದೀರಿತಿ ಬುದ್ಧೇಃ ಪರಂ ಸ್ವತೋ ಮುಕ್ತಂ ಆತ್ಮಾನಂ ಮುನಿರಭ್ಯದಾತೆ. ಶ್ಲೋಕ. ಇದಕ್ಕೆ 323 ಕಿಂಚ ಯೋಯಮಿತ್ಯಸ್ಮಿನ್ನೇವ ವಾಕ್ಯೇ ಶುದ್ಧತ್ವಂ ಪದಾರ್ಥಸ್ಯ ದರ್ಶಿತತ್ವಾದೇವ ಇತ್ತಮವಸೇಯಮಿತಿ ನಿರ್ಣೇನೇಕ್ತಿ ಇತಿ. ಯೋಯಂ ಅನ್ನುವಂತಹ ವಾಕ್ಯದಲ್ಲಿಯೇ ಶುದ್ಧವಾಗಿರುವ ತ್ವಂ ಪದಾರ್ಥವನ್ನ ತೋರಿಸಿರುವುದರಿಂದ ನಿರ್ಣಯಕ್ಕೆ ಅಂತ ಹೇಳ್ತಾ ಇದ್ದಾನೆ. ಆತ್ಮನಃ ಪರಿಶುದ್ಧತ್ವಂ ಆವಿರ್ಭಾವಯತಿ ಸರ್ವ ಅನಾತ್ಮ ಪರಿಮಾರ್ಜನೇನ. ಎಲ್ಲ ಅನಾತ್ಮಗಳನ್ನು ತಳ್ಳಿ ಹಾಕುವ ಮುಖಾಂತರವಾಗಿ ಆತ್ಮನ ಪರಿಶುದ್ಧ ಸ್ವರೂಪವನ್ನ ತೋರಿಸುತ್ತಿದ್ದಾರೆ. ಶುರು ಮಾಡೋಣ. ಕ್ಲೇಶಾಪಹಾರಿಣಿ ಆತ್ಮನೈವಾಯಂ ಜ್ಯೋತಿಷ ಆಸ್ತೆ ಪಲ್ಯಯತೆ ಕರ್ಮ ಕುರುತೆ ವಿಪಲ್ಯೇತಿ ಇತಿ ಯಾಜ್ಞವಲ್ಕ್ಯ ವಚನಮುಪಶ್ರುತ್ಯ. ಇದು ಯಾಜ್ಞವಲ್ಕ್ಯ ಮಹರ್ಷಿಯ ಮಾತು. ಆತ್ಮನ ಬೆಳಕಿನಿಂದಲೇ ಈ ಪುರುಷನು ಕೂತಿರುತ್ತಾನೆ, ಹೋಗುತ್ತಾನೆ, ಎಲ್ಲಾ ವ್ಯವಹಾರಗಳನ್ನು ಮಾಡುತ್ತಿರುತ್ತಾನೆ. ಇವನೇ ಆತ್ಮ ಅಂದ. ಯಾರು? ಯಾಜ್ಞವಲ್ಕ್ಯ ಮಹರ್ಷಿ. ಅವನ ಮಾತನ್ನ ಕೇಳಿ ಆತ್ಮ ಎಂದರೆ ಯಾರು? ಕೋಯಮಾತ್ಮ. ಅಹಂ ಬ್ರಹ್ಮಾಸ್ಮಿ ಕೋಯಮಾತ್ಮ ಆತ್ಮೈವೇದಂ ಸರ್ವಂ
ಕೋಯಮಾತ್ಮ ಆತ್ಮನಿ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಕೋಯಮಾತ್ಮ. ಆತ್ಮ ಅಂದ್ರೇನು? ಆತ್ಮನ ಸ್ವರೂಪವೇನು? ಆತ್ಮನ ಲಕ್ಷಣವೇನು ಎಂದು ಕೋಯಮಾತ್ಮ ಕಥಮೋಯಂ ದೇಹೇಂದ್ರಿಯ ಪ್ರಾಣ ಮನೋಬುದ್ಧಿಷು ಯಸ್ತ್ವಯೋಕ್ತ ಯಜ್ಜ್ಯೋತಿಷ ಆಸ್ತೆ ಅಯಂ ಪುರುಷ ಇತ್ಯುಕ್ತಂ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸಂಸ್ಕೃತ ಸಾಹಿತ್ಯ ಜೇನುತುಪ್ಪ. ಈ ಆತ್ಮ ಅಂದ್ರೆ ಕಥಮಃ. ಯಾರಿವನು ಕಥಮಃ ಅಂದ್ರೆ ಕತರಃ ಕಥಮಃ. ಅನೇಕ ವಸ್ತುಗಳಲ್ಲಿ ಯಾರು? ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ ಇವುಗಳ ಪೈಕಿ ಆತ್ಮ ಯಾರು? ಯಹ ತ್ವಯಾ ಉಕ್ತ, ನೀನ್ ಹೇಳಿದಂಥ ಆತ್ಮ. ಯಜ್ಜ್ಯೋತಿಷ, ಯಾವ ಆತ್ಮನ ಜ್ಯೋತಿಯಿಂದ, ಯಾವ ಆತ್ಮನ ಬೆಳಕಿನಿಂದ ಅಯಂ ಪುರುಷ, ಈ ಪುರುಷನು ಆಸ್ತೆ ಇದ್ದಾನೆಯೋ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ಏನ್ ವಾಕ್ಯ ಸ್ವಾಮಿ ಇದು? ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಎಲ್ಲವೂ ಆತ್ಮನಿಂದ ವ್ಯಾಪ್ತ. ಆತ್ಮ ಅಂದ್ಯಾರು? ಆತ್ಮನ ಬೆಳಕಿನಿಂದ ಎಲ್ಲ ವ್ಯವಹಾರಗಳು ನಡೆಯುತ್ತಿವೆ ಅಂತ ಹೇಳ್ತಾ ಇದ್ದರಲ್ಲ ಪೂಜ್ಯ ಗುರುಗಳೇ. ಕೋಯಮಾತ್ಮ ಇತ್ಯಭಿಪ್ರಾಯೇಣ ಕಥಮಃ ಆತ್ಮ ಇತಿ ಜನಕೇನ ಉದೀರಿತೆ ಪೃಷ್ಠೆ ಸತಿ. ನೋಡಿದ, ಉದೀರಿತೆ ಅಂದ್ರೆ ಪ್ರಶ್ನೆ ಮಾಡಲ್ಪಡಲಾಗಿ ಜನಕರಾಜ ಏಕಾಗ್ರತೆ ಅಂತ ಕೇಳ್ತಾ ಇದ್ದ. ಸದ್ಗುರುಪದೇಶವು ನಮಗೆ ಅರ್ಥವಾಗಿ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಭವದಲ್ಲಿ ನೆಲೆಗೊಂಡು ಜೀವನ್ಮುಕ್ತನಾಗಬೇಕಾದರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತ್ಯತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಏನ್ ಗೀತಾಚಾರ್ಯನ ಸಂದೇಶ? ಭಗವದ್ಗೀತಾ ಅಮರ ಗೀತಾ. ಹೇಗೆ ಅಮರ ಸಿಂಹನು ಬರೆಯಿರುವಂತ ಅಮರ ಕೋಶ ಅಮರವಾಗಿದೆಯೋ ಅದೇ ರೀತಿಯಲ್ಲಿ ಗೀತಾಚಾರ್ಯ ಕೃಷ್ಣ ಪರಮಾತ್ಮನಿಂದ ಉಪದಿಷ್ಟವಾಗಿರುವ ಭಗವದ್ಗೀತಾ ಅಮರ ಗೀತಾ. ಇವತ್ತು ಇಡೀ ಪ್ರಪಂಚದ ಮೂಲೆಗಳಲ್ಲಿ ಭಗವದ್ಗೀತಾ ಪುಸ್ತಕ ಇದೆ. ಹೋಟ್ಲಿಗೆ ಹೋಗಿ ಆ ಪುಸ್ತಕ ಇರುತ್ತೆ. 5 ಸ್ಟಾರ್ ಹೋಟೆಲ್ ಭಗವದ್ಗೀತಾ ಪುಸ್ತಕ ಇರುತ್ತೆ. ಇಂಟರ್ನ್ಯಾಷನಲ್ ಏರೋಡ್ರೋಮ್ ಅಲ್ಲಿ ಪುಸ್ತಕ ಇದೆ. ರೈಲ್ವೆ ಸ್ಟೇಷನ್ ಪುಸ್ತಕ ಇದೆ. ನೀವು ಭಗವದ್ಗೀತಾ ಪ್ರಿಯರಾದರೆ ಎಲ್ಲ ಭಾಷೆಗಳಲ್ಲೂ ಭಗವದ್ಗೀತೆಯನ್ನ ತರ್ಜಮೆ ಮಾಡಿಸಿ 1 ಲಕ್ಷ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿ. ತೆಲುಗಿನಲ್ಲಿ 1 ಲಕ್ಷ, ಇಂಗ್ಲಿಷ್ನಲ್ಲಿ 1 ಲಕ್ಷ, ಉರ್ದು ಭಾಷೆಯಲ್ಲಿ 1 ಲಕ್ಷ, ಎಲ್ಲ ಕಡೆ ಹಂತಾವ. ಭಗವದ್ಗೀತೆ ಅಮರ ಗೀತೆ. ಭಾರತ ದೇಶದ ಭವ್ಯವಾಗಿರುವ ಸಂಪತ್ತು ಭಗವದ್ಗೀತೆ. ಸಾಕು. ಈ ಪ್ರಕೃತದಲ್ಲಿ ಗುರುಗಳೇ ಕಥಮಃ ಆತ್ಮ, ಈ ಆತ್ಮನು ಯಾರು ಎಂದು ಜನಕನಿಂದ ಉದೀರಿತೆ ಪೃಷ್ಠೆ ಸತಿ ಪ್ರಶ್ನೆ ಮಾಡಲ್ಪಡಲಾಗಿ ಮುನಿ ಯಾಜ್ಞವಲ್ಕ್ಯ
ಮುನಿರಭ್ಯಸಾತ್ ಮುನಿ ಅಭ್ಯಸಾತ್ ಮುನಿ ಹೇಳಿದನು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮುನಿ ಎಂದರೆ ಯಾಜ್ಞವಲ್ಕ್ಯ ಮಹರ್ಷಿ, ಛಾಂದೋಗ್ಯೋಪನಿಷತ್ತಿನಲ್ಲಿ ಪ್ರಧಾನವಾಗಿ ಮುನಿ ಎಂದರೆ ಸನತ್ ಕುಮಾರ ಮಹರ್ಷಿ, ಕಠೋಪನಿಷತ್ತಿನಲ್ಲಿ ಮುನಿ ಎಂದರೆ ಯಾರು? ಮೃತ್ಯು ದೇವತಾ. ತನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಪಾಠ ಎಷ್ಟು ಹೇಳಿದ ಆಶ್ಚರ್ಯವಾಗುತ್ತೆ. ಅವ್ರು ಸ್ಮರಣೆ ಮಾಡ್ಕೊಂಡ್ರೆ ಎಲ್ಲ ಪಾಠವೂ ಹೊರಡು ಬಿಡುತ್ತೆ. ನಾನೇ ಪ್ರಯತ್ನ ಮಾಡಿ ಹೊಳೆಯೋದಿಲ್ಲ, ಅವ್ರ ಅನುಗ್ರಹ ಬೇಕು. ಗುರುಗಳಿಗೆ ಚಿನ್ನ ಬೇಡ, ಬೆಳ್ಳಿ ಬೇಡ, ಹೂ ಬೇಡ, ಅವ್ರ ಸ್ಮರಣೆ. ಯಸ್ಯ ಸ್ಮರಣ ಮಾತ್ರೇನ ಅನ್ನುವಂತೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಸ್ಮರಣೆಯಿಂದ ಎಲ್ಲ ವೇದಾಂತ ವಾಕ್ಯಕ್ಕೂ ಅರ್ಥ ಬರುತ್ತೆ. ಏನ್ ಮಹಾತ್ಮರ ಸ್ವಾಮಿ, ನನಗೆ ತುಂಬಾ ಸಂಕಟವಾಗುತ್ತೆ. ಅಂಥ ಮಹಾತ್ಮರನ್ನ ಭಾರತ ರಾಷ್ಟ್ರ ಗೌರವಿಸಬೇಕಾಗಿತ್ತು, ಅವ್ರಿಗೇನ್ ಬೇಕಾಗಿಲ್ಲ. ಅಂತ ಶ್ರೇಷ್ಠರಾದ ವಿಶ್ವವಂದ್ಯರ ಸ್ವಾಮೀಜಿಗಳು. ಯಾಜ್ಞವಲ್ಕ್ಯ ಮಹರ್ಷಿ ಅಭ್ಯಸಾತ್ ಏನಂತ? ಬುದ್ಧೇ ಪರಂ, ಬುದ್ಧಿಗಿಂತಲೂ ಆಚೆ ಇರುವ ಸ್ವತೋ ಮುಕ್ತಂ ಆತ್ಮಾನಂ, ಸ್ವತಃ ಮುಕ್ತನಾಗಿರುವ ಆತ್ಮನನ್ನ ಸರ್ವ ಸಾಕ್ಷಿಣಂ. ಇದು ಗುರುಗಳ ವರ್ಣನೆ. ಈ ಮಂತ್ರದಲ್ಲಿ ಬುದ್ಧೇ ಪರಂ ಸ್ವತೋ ಮುಕ್ತಂ ಆತ್ಮಾನಂ ಇದೆ. ಪೂಜ್ಯ ಸದ್ಗುರುಗಳು ಸರ್ವ ಸಾಕ್ಷಿಣಂ, ಎಲ್ಲವನ್ನೂ ಬೆಳಗುತ್ತಿರುವ ಆತ್ಮನನ್ನೇ ಇಲ್ಲಿ ನಾನು ಆತ್ಮ ಎಂದು ಹೇಳಿದ್ದೇನೆ. ಇಲ್ಲಿ ವಾಕ್ಯ ನೋಡಿ. ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತ ಜ್ಯೋತಿ ಪುರುಷ ಇತಿ ಭಗವಾನ್ ಯಾಜ್ಞವಲ್ಕ್ಯಭ್ಯದಾತ್. ಜನಕರಾಜನ ಪ್ರಶ್ನೆಗೆ, ಆತ್ಮ ಯಾರು ಎನ್ನುವ ಪ್ರಶ್ನೆಗೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಯೋಯಂ ವಿಜ್ಞಾನಮಯ ಪ್ರಾಣೇಶು, ಯಾವನು ಪ್ರಾಣಗಳಲ್ಲಿ ವಿಜ್ಞಾನಮಯನಾಗಿದ್ದಾನೆಯೋ ಹೃದಯದಲ್ಲಿ ಅಂತರ್ಜ್ಯೋತಿಯಾದ ಪುರುಷ ಅವನೇ ಆತ್ಮ ಅಂತ ಹೇಳಿ ಇತ್ಯನೇನ ವಾಕ್ಯೇನ ಅಭ್ಯದಾದಿತ್ಯರ್ಥ. ಆ ವಾಕ್ಯಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅರ್ಥ ಮಾಡ್ತಾ ಇದ್ದಾರೆ ನೋಡಿ. ಅತ್ರ ಹಿ ವಾಕ್ಯೇ, ಯಾವ ವಾಕ್ಯ? ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತ ಜ್ಯೋತಿ ಪುರುಷ ಇತ್ಯಸ್ಮಿನ್ ವಾಕ್ಯೇ ವಿಜ್ಞಾನಮಯ ಇತಿ ದೇಹಾದ್ಯಾವೃತ್ತಿ. ವಿಜ್ಞಾನಮಯ ಎಂದು ಹೇಳಿದ್ದರಿಂದ ದೇಹವಲ್ಲ, ದೇಹವು ಜಡ, ದೇಹವು ಚೇತನವಲ್ಲ, ಅಚೇತನ. ವಿಜ್ಞಾನಮಯ ಸ್ವರೂಪನಾಗಿರುವ ಅಂತ ಹೇಳಿದ್ದರಿಂದ ದೇಹಾದಿ ಅಚೇತನವಾದ ದೇಹದಿಂದ ವ್ಯಾವೃತ್ತಿ ಆತ್ಮನನ್ನ ತಪ್ಪಿಸಿದಂತೆ ಆಯಿತು. ಪ್ರಾಣೇಶು ಇತಿ ಪ್ರಾಣಗಳಲ್ಲಿದ್ದಾನೆಯೋ ಅಂತ ಹೇಳಿದ್ದರಿಂದ ಇಂದ್ರಿಯೇಭ್ಯ ಇಂದ್ರಿಯಗಳಿಗಿಂತಲೂ ಆತ್ಮನು ಭಿನ್ನನಾಗಿದ್ದಾನೆ. ಪ್ರಾಣೇಭ್ಯಶ್ಚ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳೆಂಬ ಪ್ರಾಣಗಳಿಗಿಂತಲೂ ಆತ್ಮನು ಭಿನ್ನನಾಗಿದ್ದಾನೆ. ಹೃದಯ ಅಂತಹ ಇತಿ ಹೃದಯದಲ್ಲಿ ಒಳಗಡೆ ಇದ್ದಾನೆ ಅಂತ ಹೇಳಿದ್ದರಿಂದ ಬುದ್ಧಿಗಿಂತಲೂ ಆತ್ಮನು ಭಿನ್ನ ಅಂತಾಯ್ತು. ಹೃಚ್ಛಬ್ದೇನ ಬುದ್ಧಿ ರುಚ್ಯತೆ ತಸ್ತತ್ವಾತ್. ಇಲ್ಲಿ ಹೃತ್ ಎನ್ನುವ ಮಾತಿಗೆ ಹೃತ್ ಹೃದೌ ಹೃದಯ, ಹೃದಯ ಬೇರೆ ಹೃದಯ ಬೇರೆ. ಹೃದಯ ಪ್ರಥಮ ವಿಭಕ್ತಿ ಬಹುವಚನ, ಹೃದಯ ಅಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕ. ಹೃದಯ ಇತಿ ಹೃತ್ ಶಬ್ದೇನ ಬುದ್ಧಿ ರುಚ್ಯತೆ. ಹೃದಯ ಎನ್ನುವ ಶಬ್ದದಿಂದ ಇಲ್ಲಿ ಬುದ್ಧಿಯನ್ನು ಇಟ್ಕೊಳ್ಬೇಕು. ಯಾಕೆ? ತಸ್ತತ್ವಾತ್ ಅಲ್ಲಿ ಇರುವುದರಿಂದ
ಆತ್ಮನು ಬುದ್ಧಿಯಲ್ಲಿ ಸಾಕ್ಷ್ಯ ರೂಪದಿಂದ ಇರುವುದರಿಂದ ಆತ್ಮನನ್ನ ಬುದ್ಧಿಗಿಂತ ಭಿನ್ನ ಅಂತ ತಿಳ್ಕೊಳ್ಬೇಕು. ಹೃದಯ ಇತಿ ಬುದ್ಧೇ ಆಧಾರತ್ವ ನಿವೃತ್ತ್ಯರ್ಥಂ ಅಂತಹ ಇತ್ಯುಕ್ತಂ. ಶ್ರೀರಾಮ್ ಜಯರಾಮ್. ಎಷ್ಟು ಚೆನ್ನಾಗಿದೆ. ಹೃದಯಂತರ್ಜ್ಯೋತಿ, ಆತ್ಮನು ಬುದ್ಧಿಯಲ್ಲಿದ್ದಾನೆ ಎಂದು. ಬುದ್ಧಿಯಲ್ಲಿದ್ದಾನೆ ಅಂತಂದ್ರೆ ಅಕ್ಕಿ ಚೀಲದಲ್ಲಿರುವಂತೆ, ಹಾಲು ಪ್ಲಾಸ್ಟಿಕ್ ಕವರ್ನಲ್ಲಿರುವಂತೆ ಅಂತ ಅರ್ಥವಲ್ಲ. ಆಧಾರ ಆಧೇಯ ಭಾವದಿಂದ ತಿಳಿದುಕೊಳ್ಳಬಾರದು. ಆತ್ಮನು ಬುದ್ಧಿಯಲ್ಲಿದ್ದಾನೆ ಅಂದ್ರೆ ಬುದ್ಧಿ ಆಧಾರ, ಆತ್ಮ ಆಧೇಯ ಅಂತ ಅರ್ಥವಲ್ಲ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತಿ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ. ಆತ್ಮನನ್ನ ಬುದ್ಧಿಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಬುದ್ಧಿಯಲ್ಲಿದ್ದಾನೆ ಅಂದ್ರೇನು? ಪುಸ್ತಕದಲ್ಲಿ ಫೋಟೋ ಇದೆ ಅನ್ನುವಂತೆ ಅಲ್ಲ, ಲೋಟದಲ್ಲಿ ಹಾಲಿದೆ ಅನ್ನುವಂತೆ ಅಲ್ಲ. ನೋಡಿ, ಅಂತ ಹೃದಯಂತಹ ಹೇಳಿದ್ದರಿಂದ ಬುದ್ಧೇ ಆಧಾರತ್ವ ನಿವೃತ್ತ್ಯರ್ಥಂ. ಆತ್ಮನು ಬುದ್ಧಿಯಲ್ಲಿದ್ದಾನೆ, ಬುದ್ಧಿ ಆತ್ಮನಿಗೆ ಆಧಾರವಾಗಿದೆ ಎಂದು ತಿಳಿದುಕೊಳ್ಳಬಾರದು ಅಂತ ಅರ್ಥ. ಎಷ್ಟು ಸೊಗಸಾಗಿದೆ ಈ ವಾಕ್ಯ. ಕಟ್ ಮಾಡ್ಬಿಡಿ. ಯೋ ಎಂ ವಿಜ್ಞಾನಮಯ ಪ್ರಾಣೇಶು ಹೃದಯಂತರ್ಜ್ಯೋತಿ ಪುರುಷ. ಯಾಜ್ಞವಲ್ಕ್ಯದ ಮಾತು. ಅವರ ಹೃದಯವನ್ನು ಅರ್ಥ ಮಾಡಿಕೊಂಡು ಎಷ್ಟು ಸುಂದರವಾಗಿ ಬರೀತಾ ಇದ್ದಾರೆ ಗುರುಗಳು. ತದೇವಂ, ಒಟ್ಟಿನಲ್ಲಿ ಹೀಗೆ ದೇಹಾದಿ ವ್ಯತಿರಿಕ್ತ ಬುದ್ಧಿ ತತ್ ವೃತ್ತಿಭ್ಯೋಪಿ ಅತಿರಿಕ್ತ ಯಹ ಪರಃ ಪ್ರತ್ಯಗಾತ್ಮತೆಯ ಸ್ವಯಂ ಭಾತಿ ಸಯೇವ ಆತ್ಮ ಇತಿ ಪ್ರತ್ಯಾಯನಾಯ ಜ್ಯೋತಿ ಇತ್ಯುಕ್ತಂ. ಯೋಯಂ ವಿಜ್ಞಾನಮಯ ಪ್ರಾಣೇಶು ಹೃದಯಂತರ್ಜ್ಯೋತಿ ಪುರುಷ ಮಂತ್ರ. ಅದಕ್ಕೆ ಅರ್ಥ ಮಾಡಿದ್ರು. ತದೇವಂ, ಹೀಗೆ ದೇಹಾದಿ ವ್ಯತಿರಿಕ್ತ, ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಿಗಿಂತ ವಿಲಕ್ಷಣನಾಗಿರುವ ಬುದ್ಧಿ ತದ್ವೃತ್ತಿಭ್ಯೋಪಿ, ಬುದ್ಧಿಗಿಂತಲೂ ಭಿನ್ನನಾಗಿ ಬುದ್ಧಿಯ ವೃತ್ತಿಗಳಿಗಿಂತಲೂ ಭಿನ್ನನಾಗಿರುವ ಯಾ ಪರಹ ಪ್ರತ್ಯಗಾತ್ಮ, ಪರಹ ಶ್ರೇಷ್ಠನಾಗಿರುವ ಯಾವ ಪ್ರತ್ಯಗಾತ್ಮನಿದ್ದಾನೆಯೋ ಅವನೇ ಸ್ವಯಂ ಭಾತಿ, ತಾನೇ ತಾನಾಗಿ ಬೆಳಗುತ್ತಿದ್ದಾನೆ. ಆ ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮನಿಗೆ ಯಾರ ಸಹಾಯವೂ ಬೇಡ. ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮನನ್ನ ಮಾತ್ರ ಯಾರು ಬೆಳಗಲಾರರು. ಅವನೇ ನಿನ್ನ ಆತ್ಮ, ಅವನೇ ನೀನು. ಸಯೇವ ಆತ್ಮ, ಅವನನ್ನೇ ಆತ್ಮ ಎಂದು ಪ್ರತ್ಯಾಯನಂ ತಿಳಿಸುವಿಕೆ, ಜ್ಞಾಪನಾಯ ಜ್ಯೋತಿ ಇತ್ಯುಕ್ತಿಂ. ಹೃದಯಂತ ಜ್ಯೋತಿ ಪುರುಷ, ಜ್ಯೋತಿ ಶಬ್ದವನ್ನು ಬಳಸಿದ್ದಾರೆ. ತಥಾ ಚ ಸರ್ವಾಭಾಸಕತ್ವಾತ್ ನ ಕೇನಾಪಿ ಸ್ವವಿಷಯಭೂತೇನ ಪರಿಚ್ಛಿನ್ನ ಅಯಮಿತ್ಯತಃ ಸ್ವತೋ ಮುಕ್ತ ಸ್ವರೂಪ ಆತ್ಮ. ತದೇವಂ, ಹೀಗೆ ಈ ಆತ್ಮನು ಸರ್ವಾಭಾಸಕತ್ವಾತ್, ಆಧ್ಯಾತ್ಮಿಕವಾಗಿ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣಗಳನ್ನು, ಆದಿಭೌತಿಕವಾಗಿ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶಗಳನ್ನು, ಆದಿದೈವಿಕವಾಗಿ ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು, ಅವಭಾಸಕತ್ವಾತ್ ಬೆಳಗುತ್ತಿರೋಣದರಿಂದ. ಅರ್ಥ ಮಾಡ್ಕೊಳ್ಳಿ, ನಾ ಸಾಮಾನ್ಯನಾದ ಮನುಷ್ಯನಲ್ಲ, ಜ್ಯೋತಿ ಸ್ವರೂಪನಾದ ಸಾಕ್ಷಿಯೇ ನಾನು. ಒಂದು ಪ್ರಸಿದ್ಧವಾದ
ಏಕಶ್ಲೋಕಿ ವೇದಾಂತ ಇದೆಯಲ್ಲ, ಜ್ಯೋತಿಸ್ತವ ಭಾನುಮಾನ ಹರಿಮೇ ಹರಿಮೇ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನ ವಿಧಂ ಜ್ಯೋತಿರಕ್ಷಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾಥಮೇ ಕಿಂ ಧಿಯೋ ದರ್ಶನೆ ಕಿಂ ತತ್ವಹಮತೋ ಭವಾನ್ ಪರಮಗಂ ಜ್ಯೋತಿಸ್ತದಸ್ಮಿ ಪ್ರಭೋ. ಪ್ರಸಿದ್ಧವಾದ ಶ್ಲೋಕ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಇಷ್ಟವಾಗಿರುವ ಶ್ಲೋಕ. ಕಿಂಜ್ಯೋತಿಸ್ತವ ಭಾನುಮಾನ ಹನಿಮೇ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನ ವಿಧೌ ಕಿಂಜ್ಯೋತಿ ಅಕ್ಷಾಹಿ ಮೇ ಚಕ್ಷುಃ ತಸ್ಯ ನಿಮೀಲನಾದಿ ಸಮಯೇ ಕಿಂ ಧಿಯೋ ದರ್ಶನೆ ಕಿಂ ತತ್ರಾಹಂ ಅಹಂ ಪರಮಗಂ ಜ್ಯೋತಿಸ್ತದಸ್ಮಿ ಪ್ರಭೋ. ಗುರು ಶಿಷ್ಯರ ಸಂವಾದ. ಸಾಮಾನ್ಯವಾಗಿ ಶಿಷ್ಯನ ಪ್ರಶ್ನೆ ಗುರುವಿನ ಉತ್ತರ ಇರುತ್ತೆ. ಇಲ್ಲೇನಾಗಿದೆ, ಗುರುವಿನ ಪ್ರಶ್ನೆ ಶಿಷ್ಯನ ಉತ್ತರ. ಏಕೆಂದ್ರೆ ಅನುಭವದಿಂದ ಹೇಳು, ಶಾಸ್ತ್ರ ಪಾಂಡಿತ್ಯ ಬಲದಿಂದ ಬೇಡ. ನನ್ನ ಪ್ರಶ್ನೆಗೆ ನೀನು ನಿನ್ನ ಅನುಭವದಿಂದ ಉತ್ತರವನ್ನು ಹೇಳು ಅಂತ ಕೊನೆ ಹೇಳ್ಬಿಟ್ಟ. ಜ್ಯೋತಿಸ್ತದಸ್ಮಿ ಪ್ರಭು. ಗುರುಗಳೇ, ನಾನು ಜ್ಯೋತಿಯಾಗಿದ್ದೇನೆ, ನೀ ಗೆದ್ದೆ. ನಾನೇ ಜ್ಯೋತಿ ಸ್ವರೂಪನಾದ ಆತ್ಮನೆಂದು ತಿಳಿದುಕೊಂಡರೆ ನೀನೇ ಜೀವನ್ಮುಕ್ತ. ಮುಂದಕ್ಕೆ ಹೋಗೋಣ. ಸರ್ವಾವಭಾಸಕತ್ವಾತಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು ಅವಭಾಸಕತ್ವ ಬೆಳಗುತ್ತಿರುವುದರಿಂದ ನಕೇನಾಪಿ ಸ್ವವಿಷಯಭೂತೇನ ತನ್ನಿಂದ ಬೆಳಗಲ್ಪಡುತ್ತಿರುವ, ತನಗೆ ವಿಷಯವಾಗಿರುವ ಯಾವುದರಿಂದಲೂ ಬೆಳಗಲ್ಪಡದಿರುವವನು ಆತ್ಮನು ಅಪರಿಚ್ಛಿನ್ನನಾಗಿದ್ದಾನೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ವಿಚಾರ ಮಾಡ್ತಾ ಹೋದ್ರೆ ಅದ್ವೈತ ವೇದಾಂತ ಎಷ್ಟು ಸಾರ್ವತ್ರಿಕ ಅನುಭವ ಸಿದ್ಧ ಅನ್ಸುತ್ತೆ. ಇದು ಶಂಕರರ ಒಂದು ಮಾತು. ಬ್ರಹ್ಮಸೂತ್ರ ಭಾಷ್ಯ 1:1-2 ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಮ್ ಕಿಂತು ಶ್ರುತ್ಯಾದಯಃ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ. ಏನು ಶಂಕರಾಚಾರ್ಯರ ಭಾಷ್ಯಗಳಲ್ಲಿ ಅದ್ಭುತವಾದ ಆನಿಮುತ್ತುಗಳಿವೆ. ಅದ್ವೈತ ವೇದಾಂತ ದರ್ಶನ ಕೇವಲ ಶ್ರದ್ಧಾಗಮ್ಯವಲ್ಲ, ಇಡೀ ಪೂರ್ವ ಮೀಮಾಂಸ ದರ್ಶನ ನಿಂತಿರುವುದು ಶೌತ ಪ್ರಾಮಾಣ್ಯದ ಬಲ ಮೇಲೆ. ಆದರೆ ಅದ್ವೈತ ವೇದಾಂತ ಶೌತ ಪ್ರಾಮಾಣ್ಯವನ್ನೂ ಸ್ವೀಕಾರ ಮಾಡಿ ಅನುಭವವನ್ನು ತೋರಿಸುತ್ತೆ. ವಿಚಾರ ಮಾಡ್ತಾವೆ. ಯಾಂತ್ರಿಕವಾಗಿ ಅರ್ಥ ಮಾಡಿಕೊಂಡರೆ ಸಾಲದು, ಅದನ್ನ ವಿವೇಕದಿಂದ, ಅಧ್ಯಾರೋಪ ಅಪವಾದ ಕ್ರಮದಿಂದ, ಅನ್ವಯ ವ್ಯತಿರೇಕ ಕ್ರಮದಿಂದ ಅರ್ಥ ಮಾಡ್ಕೋತಾ ಹೋಗ್ಬಿಟ್ರೆ ಅಹಂ ಬ್ರಹ್ಮಾಸ್ಮಿ ಏನೂ ಆಶ್ಚರ್ಯವಿದೆ. ಇತ್ಯತಃ ಹೀಗಿರುವುದರಿಂದ ಆತ್ಮ ಸ್ವಯಂ ಮುಕ್ತ ಸ್ವರೂಪ, ಸ್ವತೋ ಮುಕ್ತ ಸ್ವರೂಪ. ಆತ್ಮನಿಗೆ ಯಾವ ಬೇಲಿ ಇಲ್ಲ. ಕೆಲವರು ಸೈಟ್ ಕೊಂಡ್ಕೊಂಡ್ಬಿಡ್ತಾರೆ. ನಮ್ಮ ಸೈಟ್ ಗೊತ್ತಾಗ್ಬೇಕು ಅಂತ ಬೇಲಿ ಹಾಕೋತಾರೆ, ಜಮೀನ್ ಕೊಂಡ್ಕೋತಾರೆ. ಆ ಜಮೀನಿನ ಬಾರ್ಡರ್ಗೋಸ್ಕರ ಬೇಲಿ ಹಾಕ್ತಾರೆ. ಇನ್ನು ಕರ್ನಾಟಕ, ಆಂಧ್ರ, ಕರ್ನಾಟಕ, ತಮಿಳ್ನಾಡು ಬಾರ್ಡರ್ ಒಂದು ಕಲ್ಲಿರ್ತಾರೆ. ಆಕಾಶಕ್ಕೆ ಕಲ್ಲಿದೆಯಾ? ಕರ್ನಾಟಕದ ಆಕಾಶ, ಆಂಧ್ರದ ಆಕಾಶ, ತಮಿಳ್ನಾಡಿನ ಆಕಾಶ, ಇನ್ನು ಮುಂದಕ್ಕೆ ಹೋಗಿ ಭಾರತ ದೇಶದ ಆಕಾಶ, ಜರ್ಮನಿಯ ಆಕಾಶ, ಅಮೆರಿಕ ಆಕಾಶ,
ನೋ ಬೌಂಡ್ರೀಸ್ ಯಾವುದಿಲ್ಲ. ಆಕಾಶವೇ ಹೀಗಿದ್ದ ಮೇಲೆ ಆಕಾಶಕ್ಕೂ ಆಕಾಶನಾಗಿ, ಆಕಾಶಕ್ಕೂ ಆತ್ಮನಾಗಿ, ಆಕಾಶಕ್ಕೂ ಉಪಾದಾನ ನಿಮಿತ್ತ ಕಾರಣನಾಗಿರುವಂತ ನಾನು ಹೇಗೆ ಅಹಂ ಬ್ರಹ್ಮಾಸ್ಮಿ ಇದನ್ನು ಅರ್ಥ ಮಾಡಿಕೊಳ್ಳಲಾರದೆ ಅನೇಕ ಜನ ವಿದ್ವಾಂಸರು ಗೇಲಿ ಮಾಡ್ತಾರೆ. ನಾನೇ ಬ್ರಹ್ಮವಂತೆ, ನಾನ್ ಬ್ರಹ್ಮವಂತೆ ಕಂಡ್ರೆ ಕೋಸಂಬರಿ ತಿಂತ ಇದ್ದೇನೆ, ಉಪ್ಪು ಹಾಕಿಲ್ಲ, ಉಪ್ಪು ಬೇಕು, ಉಪ್ಪು ಮನೆಯಲ್ಲಿ ಖಾಲಿ ಆಗ್ಬಿಟ್ಟಿದೆ, ಅಂಗಡಿಲಿದೆ, ಅಹಂ ಬ್ರಹ್ಮಾಸ್ಮಿ ಅಂತೆ. ಎಲ್ಲಿ ಸಂಬಂಧ? ಅಹಂ ಬ್ರಹ್ಮಾಸ್ಮಿ ಉಪದೇಶವನ್ನ ವ್ಯವಹಾರಕ್ಕೆ ತರಬೇಡಿ. ಇದು ಕೇವಲ ಅನುಭವ ಸಿದ್ಧಾಂತ. ಆತ್ಮನು ಸ್ವತೋ ಮುಕ್ತ ಸ್ವಭಾವ, ಯಾವ ಹಂಗಿಲ್ಲದ, ಯಾವ ಕಟ್ಟುಪಾಡಿಲ್ಲದ ಸ್ವರೂಪವೇ ಆತ್ಮ. ಇವನೇ ಆತ್ಮ ಎಂದು ಅಹಂ ಪದಾರ್ಥ ಶೋಧನ ಪರಂ ಇದಂ ವಚನಂ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ವಾಕ್ಯವಿಂದ ನೋಡ್ತಾ ಇದ್ವಲ್ಲ. ಬ್ರಹ್ಮವ ಇದಮಗ್ರ ಆಸೀತ್ ತದಾತ್ಮಾನಮೇವಾವೇದ ಅಹಂ ಬ್ರಹ್ಮಾಸ್ಮೀತಿ. ಎಷ್ಟು ಚೆನ್ನಾಗಿ ಉಪನಿಷತ್ತಿನ ಮಂತ್ರ. ನನಗೆ ಓದ್ತಾ 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 ಬ್ರಹ್ಮಾನಂದವಾಗುತ್ತೆ. ಅದನ್ನ ಅರ್ಥ ಮಾಡಿಕೊಳ್ಳುವ ರೀತಿ, ವೇದಾಂತ ಸಂದೇಶಗಳನ್ನ ಶಾಂಕರ ಭಾಷ್ಯದ ಮೂಲಕವಾಗಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಉಪದೇಶದ ಮೂಲಕವಾಗಿ ಅರ್ಥ ಮಾಡ್ಕೋತಾ ಹೋದ್ರೆ ಇನ್ನೂ ಓದೋಣ ಅರ್ಥ ಆಯ್ತು ಅನ್ಸುತ್ತೆ. ಹೀಗೆ ಅಹಂ ಪದಾರ್ಥ ಶೋಧನ, ಅಹಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯದಲ್ಲಿರುವ ಅಹಂ ಪದದ ಅರ್ಥವನ್ನ ಶೋಧನೆ ಮಾಡಿ ಆಯ್ತು. ಅಹಂ ಅಂದ್ಯಾರು? ಆತ್ಮ. ಆತ್ಮ ಅಂದ್ಯಾರು? ಯೋಯಂ ವಿಜ್ಞಾನಮಯ ಪ್ರಾಣೀಷು ಹೃದ್ಯಂತ ಜ್ಯೋತಿ ಪುರುಷಃ ಯಸ್ಯ ಆತ್ಮನಃ ಜ್ಯೋತಿಷ ಪಲ್ಯಯತೆ ಕರ್ಮ ಕುರುತೆ ವಿಪಲ್ಯೇತಿ ಸರ್ವಾನ್ ವ್ಯವಹಾರಾನ್ ಪುರುಷಃ ಕರೋತಿ ತದೇವ ಜ್ಯೋತಿ ಸ ಏವ ಚ ಆತ್ಮ. ಅಹಂ ಪದಾರ್ಥ ಶೋಧನಮಿದಂ ವಚನಂ ಇತಿ ಸಿದ್ಧಂ. ಈ ವಾಕ್ಯದಲ್ಲಿ ಅಹಂ ಪದಾರ್ಥವನ್ನ ಶೋಧನ ಮಾಡಿ ತಿಳಿಸಿಕೊಟ್ಟಿದ್ದಾನೆ ಅಂತ ತಾತ್ಪರ್ಯ ಅಂತ ಹೇಳ್ತಾ ಇದ್ದಾರೆ. ಏನು ನಾವೇ ಭಾಗ್ಯವಂತರು ಬಿಡಿ. 100 ಜನ ಸೇರ್ಕೊಂಡು ಈ ಒಂದು ಸುರೇಶ್ವರಾಚಾರ್ಯರವರ ನೈಷ್ಠವ ಸಿದ್ಧಿಯನ್ನ ಓದ್ತಾ ಇದೀವಲ್ಲ, ನಾವೇ ಭಾಗ್ಯವಂತರು ಅಂತ ತಿಳಿಸುತ್ತಾ ಇಂದಿನ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ರಾಮಕೃಷ್ಣ ಗೋವಿಂದ. ಭಗವದ್ಭಕ್ತಿ ಜೀವನದಲ್ಲಿ ಮಾನವನಿಗೆ ಅತಿ ಅಮೂಲ್ಯ. ಸದಾ ಮಾನಸಿಕವಾಗಿ ನಿಷ್ಕಾಮನಾಗಿ ರಾಮ, ಕೃಷ್ಣ, ಗೋವಿಂದ ಇತ್ಯಾದಿ ನಮಗೆ ಹಿಡಿಸಿದ ಇಷ್ಟದೇವತೆಯ ಸ್ಮರಣೆಯು ಮನಸ್ಸಿಗೆ ಒಂದು ಬಲವನ್ನು ಕೊಟ್ಟು ಇದು ಪಕ್ವವಾಗುತ್ತಲೇ ಸದ್ಗುರುವಿನ ಬಳಿ ಕೊಂಡೊಯ್ಯುವಂಥ ಮಾರ್ಗವನ್ನು ತೋರಿಸುತ್ತದೆ. ಇದು ಬಹಳ ಮುಖ್ಯ. ಸತ್ಕರ್ಮ, ಸನ್ನಡತೆ, ಸವಿನಯ, ಗುರು ಹಿರಿಯರಲ್ಲಿ ಭಕ್ತಿ, ವೇದವಾಕ್ಯಗಳಲ್ಲಿ ಶ್ರದ್ಧೆ ಇವೆಲ್ಲವೂ ಪ್ರಾರಂಭಿಕ ಮೆಟ್ಟಲುಗಳು. ಶಮದಮಾದಿ ಸುಸಂಸ್ಕೃತಂ ಮನಃ ಆತ್ಮದರ್ಶನೇ ಕರಣಂ ಎಂದಿದ್ದಾರೆ ಶಂಕರರು. ಇನ್ನು ವೇದಾಂತಗಳಲ್ಲಿ ಅಂದರೆ ಉಪನಿಷತ್ತುಗಳಿಂದ ಮಾತ್ರ ತಿಳಿದು ಬರುವಂಥ, ಶ್ರೌತ ತರ್ಕದಿಂದ ಮಾತ್ರ ಅನುಭವಕ್ಕೆ ನಾಟುವಂಥ ವಿಚಾರವು ಜನ್ಮ ಜನ್ಮಗಳಿಂದ ಬಂದಿರುವ ಅನಾದಿಯಾದ ಸಂಸಾರಕ್ಕೆ ಕಾರಣವಾದ ಅವಿದ್ಯೆಯನ್ನು ಖಂಡಿತ ಬಾಧ ಮಾಡಿಬಿಡುತ್ತದೆ. ಇದು ಸತ್ಯ, ಅನುಭವಗಮ್ಯ. ಅಸ್ಯಾನರ್ಥಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾಃ ಆರಭ್ಯಂತೆ ಎಂದಿದ್ದಾರೆ ಭಗವಾನ್ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದ ಅಧ್ಯಾಸ ಭಾಷ್ಯದ ಪ್ರಾರಂಭದಲ್ಲಿ. ಸದ್ಗುರುವಾದರೋ
ಅವ್ಯಾಜ ಕರುಣಾಮೂರ್ತಿ. ತನ್ನ ಬಳಿಗೆ ಬಂದು ಪ್ರಶ್ನಿಸಿದ ಮೂರೂ ರೀತಿಯ ಉತ್ತಮ, ಮಧ್ಯಮ, ಮಂದ ಅಧಿಕಾರಿಗಳ ಹೃದಯ ಸಂತಾಪಗಳನ್ನೂ ಅಜ್ಞಾನಗಳನ್ನು, ಅಂದರೆ ಜ್ಞಾನಾಭಾವ, ಸಂಶಯ ಜ್ಞಾನ ಹಾಗೂ ವಿಪರೀತ ಜ್ಞಾನಗಳನ್ನೂ ಯಾವ ಲೇಷವೂ ಇಲ್ಲದಂತೆ ಕಳೆದು ಪ್ರೇಮದಿಂದ ಹೇಗಾದರೂ ತನ್ನ ನಿಜಸ್ವರೂಪ ತಿಳಿಯಲಿ ಎಂದು ಕೊಂಚವೂ ಬೇಸರವಿಲ್ಲದೆ ತಿಳಿಸಿಕೊಡುವವ. ಸದ್ಗುರುವು ಜ್ಞಾನದೀಪನು, ಮಂಗಲಕರನು, ನಾಮರೂಪ ಕರ್ಮಗಳ ಬಾಧೆಯನ್ನು ಬಾಧ ಮಾಡುವವ, ಅವಿದ್ಯೆಯನ್ನು ಅಜ್ಞಾನವನ್ನು ಬೇರು ಸಹಿತ ಕಿತ್ತು ಹಾಕಿ ಜಿಜ್ಞಾಸುವಿನ ನಿಜಸ್ವರೂಪ ತೋರಿಸುವವ. ಇಂತಹ ಗುರುವಿನ ಮಾರ್ಗದರ್ಶನ ಇರುವ ಗೀತೆಯನ್ನು ಕೇಳೋಣ. ರಾಮ ಕೃಷ್ಣ ಗೋವಿಂದ. ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ. ರಾಮ ಕೃಷ್ಣ ಗೋವಿಂದ ರಕ್ಷಿಸೆಮ್ಮ ನಿತ್ಯಾನಂದ. ರಾಮ ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ. ರಾಮ ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ. ಉತ್ತಮ ಗುಣ ಕರ್ಮಗಳನ್ನು ಪೂರ ತೋರಿಸಲೀಲೆಗಳಾಧಾರ. ರಾಮ ಕೃಷ್ಣ ಗೋವಿಂದ ರಕ್ಷಿಸೆಮ್ಮ ನಿತ್ಯಾನಂದ. ರಾಮ ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ. ರಾಮ ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ. ವೇದಾಂತೋದಿತ ಲಕ್ಷಣ ಹೃದಯ ವಾದಿತಾರ್ಕಿಕ ವ್ರಾತಕ ಭೇದ್ಯ ಬಾಧಿತ ಸಂಸ್ಕೃತಿ ಮೂಲ ವೇದ್ಯ. ಆದಿಗಾದ್ಯ ವೇದ ವೇದ್ಯ ವೇದಾಂತೋದಿತ ಲಕ್ಷಣ ಹೃದಯ ವಾದಿತಾರ್ಕಿಕ ವ್ರಾತಕ ಭೇದ್ಯ ಬಾಧಿತ ಸಂಸ್ಕೃತಿ ಮೂಲ ವೇದ್ಯ. ರಾಮ ಕೃಷ್ಣ ಗೋವಿಂದ ರಕ್ಷಿಸೆಮ್ಮ ನಿತ್ಯಾನಂದ. ರಾಮ ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ. ರಾಮ ಕೃಷ್ಣ ಗೋವಿಂದ ರಾಘವಿದೂರ ಪರಮಾನಂದ.